ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾವ ವಿಷಯಕ್ಕಾಗಿ ಮನವಿ ಕೊಟ್ಟಿದ್ದೇವೆ ಅಂತಂದರೆ, ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜ್ಞಾನವನ್ನು ನೀಡತಕ್ಕಂಥ ಜ್ಞಾನ ದಾಸೋಹವನ್ನು ಜ್ಞಾನದ ಕೇಂದ್ರಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಜಾತೀಯತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳಿಗೆ ಓದದ ಹಾಗೆ ಅಲ್ಲೊಂದಿಷ್ಟು ಜನ ಮನುವಾದಿ RSSನ ಮತ್ತು ಕೆಲವೊಂದಿಷ್ಟು ಜನ ಪ್ರೊಫೆಸರ್ಗಳು, ಕುಲಪತಿಗಳು, ಕುಲಸಚಿವರು ಸೇರಿ ಅಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳಿಗೆ ಓದದ ಹಾಗೆ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ಅವರಿಗೆ ಕರೆಂಟ್ ಕಟ್ ಮಾಡ್ತಕ್ಕಂಥಾಗಿರ್ಬೋದು, ಅವರಿಗೆ ಶೌಚಾಲಯದ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥಾಗಿರ್ಬೋದು, ಇವೆಲ್ಲವನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು. ಈ ಸುಳ್ಳು ಕೇಸಿಗೂ ಕೂಡ ಬಗೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾನಸಿಕ ಹಿಂಸೆಯನ್ನು ನೀಡುವುದರ ಮೂಲಕ ಅವರು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಕ್ಕಂಥ ವಾತಾವರಣ ಸುಮಾರು ದಶಕಗಳಿಂದ ಈ ದೇಶದಲ್ಲಿ ನಡೀತಾ ಬಂದಿದೆ. ಇದಕ್ಕೆ ಉದಾಹರಣೆ ಅಂತಂದ್ರೆ, ಇವತ್ತು ರೋಹಿತ್ ವೆಮುಲ್ ಅಂತಕ್ಕಂಥ ಒಬ್ಬ ಸಂಶೋಧನಾ ಪ್ರಜ್ಞಾವಂತ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡ. ಅದನಂತರ ಮುಂಬೈಯಲ್ಲಿ ಒಬ್ಬ ನನ್ನ ಸಹೋದರಿ ಪಾಯಲ್ ಅಂತಕ್ಕಂಥ ನನ್ನ ಸಹೋದರಿ ಇದು ಮಾಡ್ಕೊಂಡ್ರು. ಇನ್ನೊಬ್ರು ಸೋಳಂಕಿ ಅಂತಕ್ಕಂಥ ಒಬ್ಬ ಸಹೋದರ. ಇವರು ಪಟ್ಟಿ ಬೆಳೀತಾ ಹೋದರೆ ಸುಮಾರು 4 ವರ್ಷಗಳಲ್ಲಿ 120ಕ್ಕೂ 112ಕ್ಕೂ ಹೆಚ್ಚಿನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿ ವಾತಾವರಣ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಮುಂದುವರೆದಿದ್ದೇವೆ. ಆದರೆ ಇದು ತಪ್ಪಾಗುತ್ತೆ ಅಂತಕ್ಕಂಥ ವ್ಯವಸ್ಥೆಯನ್ನು ಪಾಯಲ್ ಮತ್ತು ರೋಹಿತ್ ವೆಮುಲ್ ಅವರ ಪಾಲಕರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ, ಸುಪ್ರೀಂ ಕೋರ್ಟ್ ಒಂದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಆ ಒಂದು ಕೋರ್ಟಿನ ನಿಯಮಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಇವತ್ತು UGC ನಿಯಮಗಳು 2026 ಜಾರಿಗೆ ತಂದಿದ್ರು. ಇದನ್ನ ಪ್ರಶ್ನೆ ಮಾಡಿ ಅನೇಕ ಜನ BJPಯ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದರ ಮೂಲಕ, ಹೋರಾಟ ಮಾಡುವುದರ ಮೂಲಕ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಂದರು. ಆ ಕಾರಣಕ್ಕಾಗಿ ಇವತ್ತು ದಲಿತ ಸಂಘ ಸಮಿತಿ ಆಗ್ರಹ ಮಾಡ್ತಾ ಇದ್ದೇವೆ, ಸ್ಟೇಯನ್ನು ಮಾಡದೆ ಸ್ಟೇಯನ್ನು ತೆರವುಗೊಳಿಸಬೇಕು. ಸುಪ್ರೀಂ ಕೋರ್ಟ್ಗೆ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇಯನ್ನು ಒಂದು ತೆರವನ್ನು ಮಾಡುವ ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ UGC ನಿಯಮವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ನಾವು ಮಾಡ್ತಕ್ಕಂಥ ಹೋರಾಟ ನಿರ್ಲಕ್ಷಿಸಿದೆ ಆದರೆ ಇನ್ನೂ ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಅವರು ತಿಳ್ಕೊಳ್ಪಟ್ಟು ಅವರು ಸಹಾಯಾಂಗ ಮಾಡೋದು. ಉದಾಹರಣೆಗಾಗಿ ಈ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ಸನ್ಮಾನ್ಯ ಮೋದಿ ಅವರಾಗಿರ್ಬೋದು, ರೋಹಿತ್ ವೆಮುಲ್ ಅಂತಕ್ಕಂಥ ನನ್ನ ಒಬ್ಬ ವಿದ್ಯಾರ್ಥಿ, ಸಂಶೋಧನೆ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾದ, ಡೆತ್ ನೋಟ್ ಅನ್ನ ಬರೆದಿಟ್ಟುಕೊಳ್ಳುವುದರ ಮೂಲಕ ಆದರೂ ಕೂಡ ಇಲ್ಲಿಯವರೆಗೆ ನಾಚಿಕೆ ಬಂದಿಲ್ಲ ಅಂತಂದ್ರೆ ನಿಮಗೆ ಧಿಕ್ಕಾರವನ್ನು ಹಾಕ್ತಿದ್ದೀನಿ ಒಂದು ವೇದಿಕೆ ಮೂಲಕ ಕೇಂದ್ರ ಸರ್ಕಾರ. ಎಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಇನ್ನೊಂದು ಬಾಂಬೆ ಯೂನಿವರ್ಸಿಟಿಯಲ್ಲಿ ಒಬ್ಬ ನನ್ನ ಸೋದರಿ ಆತ್ಮಹತ್ಯೆಗೆ ಶರಣಾದರು. ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಗಟ್ಟಲಾಗ್ತದೆ. ಇನ್ನೊಂದು ಇಲ್ಲೇ ಅಷ್ಟು ದೂರೇಕ ಇಲ್ಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಚ್ಚುಕಡೆ ಕಡೆಗಂಚೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅದ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಗೆಳೆಯ ಒಬ್ಬ ನಂದ್ ಕುಮಾರ್ ಅಂತ ಹೇಳಿ ಓದ್ತಾನೆ. ಅವನ ಮೇಲೆ ಪೊಲೀಸ್ ಕೇಸ್, ಲೇಖನಿ ಬಹಳ ಬರೀತಾನ, ಅವ ಹಂಗ್ ಬರೀತಾನ, ಇವ ಹಿಂಗ್ ಬರೀತಾನ, ಅವನಿಗೆ ತೊಂದರೆ ಕೊಡ್ಬೇಕಂತ ಹೇಳಿ ಅವನ ಮೇಲೆ 7-8 ಪೊಲೀಸ್ ಸುಳ್ಳು ಕೇಸುಗಳನ್ನ ಹಾಕಿದ್ರು. ಯಾರು ಅವರು ಇಲ್ಲಿಯವರೇ ಎಂತವರು? ಕುಲಪತಿಗಳು ಜಾತಿ ತಾರತಮ್ಯ ಹಾಗೂ ದೌರ್ಜನ್ಯಗಳ ಕಾರಣಕ್ಕಾಗಿ ಸಾಂಸ್ಥಿಕ ಹತ್ಯೆಗಳ ಅಂಕಿಅಂಶಗಳನ್ನು ಪರಿಗಣಿಸದೆ UGC ಆದೇಶಕ್ಕೆ ತಡೆ ನೀಡಿರುವುದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ವಿಶ್ವವಿದ್ಯಾಲಯಗಳನ್ನು ಜಾತಿವಾದಿಗಳ, ಕೋಮುವಾದಿಗಳ ಮತಾಂತರ ಪ್ರಯೋಗ ಶಾಲೆಗಳನ್ನಾಗಿ ರೂಪಿಸಲು ಹೊರಟಿರುವುದು ಬೌದ್ಧಿಕ ದಾರಿದ್ರ್ಯತನವಾದ ವಿದ್ಯಾರ್ಥಿಗಳು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಬಹುತ್ವ ಭಾರತದ ಮೌಲ್ಯಾಧಾರಿತ ವಾತಾವರಣದಲ್ಲಿ ಎಲ್ಲ ಜಾತಿ ಸಮುದಾಯದ ವಿದ್ಯಾರ್ಥಿಗಳು ಜಾತಿ ದೌರ್ಜನ್ಯ ಮುಕ್ತವಾಗಿ ವಿದ್ಯೆಯನ್ನು ಕಲಿಯುವುದಕ್ಕೆ ಅವಕಾಶ ಕಲ್ಪಿಸುವ ದೇಶಕ್ಕೆ SC ST ಸಮುದಾಯದ ವಿದ್ಯಾರ್ಥಿಗಳು ನಿರ್ಭಯವಾದ ಶೈಕ್ಷಣಿಕ ವಾತಾವರಣವನ್ನು ವಿಶ್ವವಿದ್ಯಾಲಯಗಳಲ್ಲಿ ನಿರ್ಮಿಸಬೇಕಾದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ರೋಹಿತ್ ವೆಮುಲ್ ಕಾಯ್ದೆಯನ್ನು ತಡ ಮಾಡದೆ ಕಡ್ಡಾಯವಾಗಿ ಜಾರಿ ಮಾಡಬೇಕು. ಕಾರಣ, ಇಂದಿನ ವಿಶ್ವವಿದ್ಯಾಲಯಗಳು ಶೈಕ್ಷಣಿಕ ವಾತಾವರಣವು ಕೋಮುವಾದೀಕರಣಕ್ಕೆ ಒಳಗಾಗಿವೆ. ಜಾತಿವಾದಿ ಅಹಂಕಾರವನ್ನು ನಾಶ ಮಾಡದ ಹೊರತು ಭಾರತ ವಿಶ್ವವಿದ್ಯಾಲಯಗಳಿಗೆ ಮತ್ತು ದಲಿತ ಹಿಂದುಳಿದ ಆದ್ರೆ ಇವತ್ತಿನ ಹೋರಾಟ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತಕ್ಕಂಥ ಸ್ಪೃಶ್ಯತೆಯನ್ನು ತಡೆಗಟ್ಟಬೇಕು.
ವಿಶ್ವವಿದ್ಯಾಲಯಗಳಲ್ಲಿ ಓದ್ತಕ್ಕಂತ ಉನ್ನತ ವ್ಯಾಸಂಗ ಮಾಡತಕ್ಕಂತ ವಿದ್ಯಾರ್ಥಿಗಳು, ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಅನೇಕ ವಿದ್ಯಾರ್ಥಿಗಳು ಸಾವಿಗೆ ಶರಣಾಗ್ತಾ ಇದ್ದಾರೆ. ನಿಮ್ಮ ದೌರ್ಜನ್ಯಗಳು ಕೇಂದ್ರ ಸರ್ಕಾರ ಹೊಸದೆಲ್ಲಿ ನವದೆಹಲಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ವಿಷಯ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಸಮಾನ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮನವಿ. ಸಂವಿಧಾನದ ಕಾರಣಕ್ಕಾಗಿ ಸಮಾಜಮುಖಿಯಾಗಿ ಬದುಕಲು ಅವಕಾಶ ಮತ್ತು ಮಾನವ ಹಕ್ಕುಗಳು ಬಹು ಸಮುದಾಯಗಳಿಗೆ ಲಭಿಸಿದೆ. ಶಿಕ್ಷಣದ ಮೂಲಕ ಶತಮಾನದ ಜಾತಿ, ಲಿಂಗ, ವರ್ಗ ತಾರತಮ್ಯದಂತ ದಾರಿದ್ರ್ಯಗಳಿಂದ ಬಿಡುಗಡೆ ಬಯಸಿದ ಕನಸಿನ ಹೃದಯಗಳಾದ ದಲಿತ, ಹಿಂದುಳಿದ, ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿ ಸಮೂಹಗಳು ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಸಂದರ್ಭದಲ್ಲಿ ವ್ಯಾಕುಲಗೊಂಡಿವೆ. ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯದ ಕಾರಣಕ್ಕಾಗಿ ತಾರತಮ್ಯದ ಸುಳಿಗಾಳಿಗೆ ಸಿಕ್ಕು ಪ್ರತಿಕ್ಷಣವು ನರಳುತ್ತಿವೆ. ಕೋಮುವಾದಿ, ಜಾತಿವಾದಿ, RSS ಹಾಗೂ ABP ಸಂಘಟನೆಗಳು ವಿಶ್ವವಿದ್ಯಾಲಯದಲ್ಲಿ ನಡೆಸುತ್ತಿರುವ ಸಮಾಜ ದೇಶ ವಿರೋಧಿ ಚಟುವಟಿಕೆಗಳು ವಿಶ್ವವಿದ್ಯಾಲಯದ ಸದುದ್ದೇಶವನ್ನೇ ಮಣ್ಣುಪಾಲು ಮಾಡುತ್ತಿವೆ. ಕೆಲವು ಜಾತಿವಾದಿ, ಕೋಮುವಾದಿ, ಜಾತಿವಾದಿ ಹಿನ್ನೆಲೆಯ ಕುಲಪತಿಗಳು, ಕುಲಸಚಿವರು, ಪ್ರಾಧ್ಯಾಪಕರು ಶೋಷಿತ ಸಮುದಾಯಗಳ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರೇರಣೆ ನೀಡುವುದರ ಮುಖೇನವಾಗಿ ಸಾಂಸ್ಥಿಕ ಹತ್ಯೆಯನ್ನು ಮಾಡುತ್ತಿರುವಂತದ್ದು ಇಂತಹ ಘಟನೆಗಳ ಭಾಗವೇ. 2016ರಲ್ಲಿ ಹೈದರಾಬಾದಿನ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರತಿಭಾವಂತ ಸಂಶೋಧನಾ ವಿದ್ಯಾರ್ಥಿ ಸಾಂಸ್ಥಿಕ ಹತ್ಯೆಗೆ ಗುರಿಯಾದ ರೋಹಿತ್ ವೆಮುಲ್, 2019ರಲ್ಲಿ ಮುಂಬೈನ ವೈದ್ಯಕೀಯ ವಿದ್ಯಾರ್ಥಿನಿಯಾದ ಪಾಯಲ್, ಇದೇ ರೀತಿ 2013ರಲ್ಲಿ ಬಾಂಬೆ ವಿದ್ಯಾರ್ಥಿ ದರ್ಶನ್ ಸೋಲಂಕಿ, ಹೀಗೆ ಸಾಂಸ್ಥಿಕ ಹತ್ಯೆಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಇದುವರೆಗಿನ ದಲಿತ ಮತ್ತು ಬುಡಕಟ್ಟು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಸಾಂಸ್ಥಿಕ ಹತ್ಯೆಯನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ. 2007ರಿಂದ 2011 ಅಂದರೆ ಈ 4 ವರ್ಷಗಳಲ್ಲಿಯೇ 20 ದಲಿತ ವಿದ್ಯಾರ್ಥಿಗಳು ಜಾತಿ ದೌರ್ಜನ್ಯದ ಕಾರಣಕ್ಕಾಗಿ ಆತ್ಮಹತ್ಯೆ ಅಂದ್ರೆ ಸಾಂಸ್ಥಿಕ ಹತ್ಯೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅಂಕಿಅಂಶಗಳ ಪ್ರಕಾರ IIT, IIM, NIT ಶಿಕ್ಷಣ ಸಂಸ್ಥೆಗಳಲ್ಲಿ 112 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದಿದೆ. ಇದು ಸರ್ಕಾರದ ಅಧಿಕೃತ ದಾಖಲೆಯಾಗಿದೆ. ಸರ್ಕಾರದ ಅಧಿಕೃತಗಳಲ್ಲಿ ಸಮಾನತೆಯನ್ನು ಉತ್ತೇಜನ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ದಿವ್ಯಾಂಗ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಕ್ಷಿಸಲು ಉದ್ದೇಶಿಸಿದ ಕರಡು ನಿಯಮವಾಗಿದೆ. ಆದರೆ ಈಗ ಈ ನಿಯಮದ ವಿರುದ್ಧ ಸಾಮಾನ್ಯ ವರ್ಗ ಅಂದರೆ ಬ್ರಾಹ್ಮಣ ಮತ್ತು ಬನಿಯಾ ವರ್ಗದವರು, ಮೇಲ್ಜಾತಿ ವಿದ್ಯಾರ್ಥಿಗಳು ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಅನೇಕ ಪದಾಧಿಕಾರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಉತ್ತರ ಭಾರತದಾದ್ಯಂತ ಹೋರಾಟಕ್ಕೆ ಇಳಿದಿದ್ದಾರೆ. ಶೋಷಿತ ವರ್ಗಗಳ ಶೋಷಿತ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳು ಜಾರಿಯಾಗುತ್ತಿರುವ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸುವುದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ 1979ರಲ್ಲಿ ಹಿಂದುಳಿದ ವರ್ಗದ ಹಿತ ಕಾಯಲು ತಂದಂತ ಮಂಡಲ ಆಯೋಗದ ವಿರುದ್ಧ ಹಿಂಸಾತ್ಮಕ ಹೋರಾಟವನ್ನು ಮಾಡಿದ್ದು ಇತಿಹಾಸದ ಸಾಕ್ಷಿಯಾಗುತ್ತದೆ. ಅಂದಿನ ಮನುವಾದಿ ಪರಂಪರೆಯ ಸಂವಿಧಾನ ವಿರೋಧಿ ಹಾಗೂ ದಲಿತ ಹಿಂದುಳಿದ ಮಹಿಳೆಯರ ಹಕ್ಕುಗಳ ಸಹಿಸದ ಪಳುವಳಿಕೆ ಇಂತಹ ಇವತ್ತು ಬೀದಿಗಳಿದ ಯುಜಿಸಿ 2026 ಕರಡು ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವುದು. ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆಯ ಮಧ್ಯೆ ಘನ ಉಚ್ಚ ನ್ಯಾಯಾಲಯ ಈ 2026 ಯುಜಿಸಿಗೆ ತಂದ ನಿಯಮಕ್ಕೆ ತಡೆ ನೀಡಿದೆ. ದುರಂತವೆಂದರೆ ದೇಶದಲ್ಲಿ SIR ನಂತಹ ಗಂಭೀರವಾದ ಪ್ರಕರಣಗಳನ್ನು ಒಳಗೊಂಡು ಅನೇಕ ಸಂಗತಿಗಳ ಬಗ್ಗೆ ವಿದ್ಯಾಲಯದ ಒಳಗಿನ ಹೋರಾಟವನ್ನು ಹತ್ತಿಕ್ಕಲು ಜಾತಿ ಕಿರುಕುಳ ಹಾಗೂ ಸುಳ್ಳು ಪೊಲೀಸ್ ಪ್ರಕರಣಗಳನ್ನು ದಾಖಲಿಸುವುದನ್ನು ಕೂಡ ನಾವು ಗಮನಿಸಬಹುದಾದ ಸಂಗತಿಗಳಾಗಿವೆ. ಕೇಂದ್ರವಾಗಿ ಇಟ್ಟುಕೊಂಡೇ 2012 ಯುಜಿಸಿ ಕರಡು ನಿಯಮವನ್ನು ಜಾತಿ ದೌರ್ಜನ್ಯ ತಡೆಯುವ ನಿಯಮಾವಳಿಗಳು ಇದ್ದವು. ಆದರೆ ವೆಮುಲ್ ಮತ್ತು ಪಾಯಲ್ ಪೋಷಕರು ಸುಪ್ರೀಂ ಮೊರೆ ಹೋದ ಕಾರಣ ಅವರ ವಾದವನ್ನು ಆಲಿಸಿದ ಕೋರ್ಟ್ ಯುಜಿಸಿ ಮತ್ತೊಮ್ಮೆ 2012 ಯುಜಿಸಿ ನಿಯಮಗಳನ್ನು ಪರಿಶೀಲಿಸಿ ಜಾತಿ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತರುವಂತೆ
ಆದೇಶಿತ್ತು. ಇದರ ಭಾಗವಾಗಿ ಇವತ್ತಿನ ಅಲ್ಲಿ ಜಾತಿ ಇಲ್ಲ, ವರ್ಗ ಇಲ್ಲ, ಲಿಂಗ ಇಲ್ಲ, ಭೇದ ಇಲ್ಲ, ಭಾವವಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಸಮಾನತೆಯ ವ್ಯವಸ್ಥೆಯ ಮೇಲೆ ಶಿಕ್ಷಣವನ್ನು ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ವಿಶ್ವವಿದ್ಯಾಲಯಗಳದು. ಆದ್ರೆ ಆ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಜನ ಜಾತಿವಾದಿಗಳು, ಪ್ರೊಫೆಸರ್ಗಳು, ಕುಲಸಚಿವರು, ಕುಲಪತಿಗಳು ಸೇರಿ ಅಲ್ಲಿರ್ತಕ್ಕಂಥ SC ST OBC ವಿದ್ಯಾರ್ಥಿಗಳು ಆ ಉನ್ನತ ವ್ಯಾಸಂಗ ಮಾಡಬಾರ್ದು ಅಂತಕ್ಕಂಥ ಹುನ್ನಾರ ಇಟ್ಕೊಂಡು ಅವ್ರ ಮೇಲೆ ಗುಂಪುಗಾರಿಕೆ ಮಾಡ್ತಕ್ಕಂಥದ್ದು. ಗುಂಪುಗಾರಿಕೆ ಮಾಡಿ ಅವರು ಓದೋದು ಬಿಟ್ಟು ಹೋಗ್ಬೇಕು. ಅವ್ರು ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಕರೆಂಟ್ ಕಟ್ ಮಾಡ್ತಕ್ಕಂಥದ್ದು, ಅವ್ರು ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಇಲ್ಲದಂಗೆ ನೋಡ್ಕೊಳ್ತಕ್ಕಂಥದ್ದು. ಅಂದ್ರೆ ಅವ್ರು ಬಿಟ್ಟು ಓಡಿ ಹೋಗ್ಬೇಕು ಅವ್ರ ಮನೆಗೆ. ಅಕಸ್ಮಾತ್ ಅಟ್ಟು ಎಲ್ಲನೂ ಸಹಿಸಿಕೊಂಡು ಯಾಕ್ರಪ್ಪ ನಮ್ಗೆ ಹಿಂಗ್ಯಾಕ ನಮ್ಗೆ ಯಾಕ ಜಿಂದಾಬಾದ್ 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 ಜಿಂದಾಬಾದ್. ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಮಾಡಿಕೊಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ದಲಿತರು ಬರುವರು ದಾರಿ ಬಿಡಿ, ದಲಿತರು ಬರುವರು ದಾರಿ ಬಿಡಿ. ದಲಿತರು ಯಾರು ಕುರಿಗಳಲ್ಲ, ದಲಿತರು ಯಾರು ಕುರಿಗಳಲ್ಲ, ದಲಿತ